ಎಲ್ಲರಿಗೂ ಸ್ವಾಗತ. ಮೊದಲನೇ ತರಗತಿ ಮತ್ತು ಎರಡನೇ ತರಗತಿಯಲ್ಲಿ 2015 ಮತ್ತು 2003ರ HSTR ಪ್ರಶ್ನೆ ಪತ್ರಿಕೆಯಲ್ಲಿರುವ ಭಾರತೀಯ ಕಾವ್ಯಮೀಮಾಂಸೆ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಈಗ 2012ರ ಕನ್ನಡ ಪ್ರಶ್ನೆ ಪತ್ರಿಕೆ HSTR ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿರುವ ಸುಮಾರು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದು ತರಗತಿ 3 ಆಗಿದೆ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಈ ತರಗತಿ HSTRಗೆ ಅಷ್ಟೇ ಸಂಬಂಧಪಡದೆ ಏನು ಕೆಸೆಟ್ಗೆ ನೆಟ್ಟು ಆಮೇಲೆ JRF HSTR PU ಲೆಕ್ಚರ್ SDA ಉಪಯುಕ್ತ ಮಾಹಿತಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮಗೆ ಈ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಏನಿದೆ 2012ರ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಪ್ರತಿಭಾನಂ ಕಾವ್ಯ ವಿದ್ಯಾ ಪರಿಚಯಂ ವೃದ್ಧ ಸೇವಾನುರಾಗಂ ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ ನಿಯತಂ ಕಾರಣಂ ಎಂದವರು. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಇದೆ. ಈ ಹೇಳಿಕೆ ಯಾವುದ್ರ ಮೇಲೆ ಆಗಿದೆ ಅಂದರೆ ಕವಿತೆಯ ಆಕರ ಅಥವಾ ಕವಿತೆಯ ಒಂದು ಪ್ರತಿಭೆ ಮೇಲೆ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದನ್ನ ಹೇಳಿದವರು ಯಾರಂದರೆ ಎರಡನೆಯ ನಾಗವರ್ಮ ಹೇಳ್ತಾನೆ. ಪ್ರತಿಭೆ ಕಾವ್ಯಶಾಸ್ತ್ರಗಳ ಪರಿಚಯ ಜ್ಞಾನವೃದ್ಧರ ಸೇವೆ. ಪ್ರತಿಭೆ ಇರಬೇಕು, ಕಾವ್ಯಶಾಸ್ತ್ರಗಳ ಪರಿಚಯ ಇರಬೇಕು, ಆಮೇಲೆ ಜ್ಞಾನವೃದ್ಧರ ಸೇವೆ, ಆಮೇಲೆ ಅಧ್ಯಯನ. ಇವೆಲ್ಲ ಕಾವ್ಯಕ್ಕೆ ಕಾರಣವಾದರು. ಕಾವ್ಯದ ಮೂಲ ಶೆಲೆ ಯಾವುದು ಅಂತ ಹೇಳ್ತಾನೆ ಅಂದರೆ ಎರಡನೇ ನಾಗವರ್ಮ ಮೂಲ ಶೆಲೆ ಪ್ರತಿಭೆ ಅಂತ ಹೇಳ್ತಾನೆ. ಅಂದರೆ ಎಲ್ಲ ರೀತಿಯ ಒಂದು ಜ್ಞಾನ ನಮ್ಮ ಹತ್ರ ಇದ್ದರೂ ಕೂಡ ಪ್ರತಿಭೆ ಅನ್ನೋದು ಒಂದು ಅಂಶ ಇರಲಿಲ್ಲ ಅಂದರೆ ಪ್ರತಿಭೆ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ಅಂಶ ಅಂತ ಹೇಳ್ತಾನೆ. ಕಾವ್ಯವನ್ನು ರಚನೆ ಮಾಡೋದಕ್ಕೆ ಪ್ರತಿಭೆ ಅನ್ನುವಂಥದ್ದು ತುಂಬ ಮುಖ್ಯವಾದ ಅಂಶ ಆಗುತ್ತೆ. ಕಾವ್ಯ ರಚಿಸುವ ಒಂದು ಅತೀತವಾದ ಶಕ್ತಿಯನ್ನೇ ಪ್ರತಿಭೆ ಅಂತ ಕರಿತೀವಿ ನಾವು. ಹೀಗಾಗಿ ಎಲ್ಲ ಅಂಶಗಳಿದ್ರೂ ಕೂಡ ಮುಖ್ಯವಾಗಿ ಪ್ರತಿಭೆ ಅನ್ನುವಂಥದ್ದು ನಮ್ಮಲ್ಲಿ ನೆಲೆಸಿರಲೇಬೇಕು ಅಂತ ಹೇಳ್ತಾನೆ ನಾಗವರ್ಮ. ಮುಂದಿನ ಪ್ರಶ್ನೆ, ಶಬ್ದಾರ್ಥೌ ಸಹಿತೌ ಕಾವ್ಯಂ ಎಂಬುದು ಈತನ ಹೇಳಿಕೆ. ಶಬ್ದಾರ್ಥೌ ಸಹಿತೌ ಎಂಬುದು ಈತನ ಹೇಳಿಕೆಯಾಗಿದೆ. ಯಾರ ಹೇಳಿಕೆ? ಮೊದಲನೇ ಆಯ್ಕೆ ವಿಶ್ವನಾಥ, ಎರಡನೇ ಆಯ್ಕೆ ಭಾಮಹ, ಮೂರನೇ ಆಯ್ಕೆ ದಂಡಿ, ನಾಲ್ಕನೇ ಆಯ್ಕೆ ವಾಮನ. ಸರಿಯಾದ ಉತ್ತರ ಯಾವುದಾಗತ್ತೆ ಇಲ್ಲಿ? ಭಾಮಹ. ಸರಿಯಾದ ಉತ್ತರ ಭಾಮಹ ಆಗತ್ತೆ. ಇದು ಪೂರ್ಣವಾದ ವಾಕ್ಯ ಹೀಗಿದೆ: ಶಬ್ದಾರ್ಥಂ ಸಹಿತೌ ಕಾವ್ಯಂ ಗದ್ಯಂ ಪದ್ಯಂಚ ತದ್ವಿಧ. ಈ ರೀತಿ ಪೂರ್ಣ ವಾಕ್ಯ ಇದೆ. ಇದನ್ನು ಹೇಳಿದವರು ಯಾರಂದರೆ ಭಾಮಹ ಹೇಳ್ತಾನೆ. ಶಬ್ದ ಮತ್ತು ಅರ್ಥಗಳ ಹೊಂದಾಣಿಕೆ ಇದ್ದಾಗ ಪದ್ಯದಂತೆ ಗದ್ಯವು ಕಾವ್ಯದ ಮಾಧ್ಯಮವಾಗಬಲ್ಲದು. ಅಂದರೆ ಶಬ್ದ ಮತ್ತು ಅರ್ಥಗಳ ಹೊಂದಾಣಿಕೆ ಇದ್ದಾಗ ಪದ್ಯ ಹೇಗೆ ಜನರ ಮನಸ್ಸನ್ನು ಬೇಗ ಹೋಗಿ ತಟ್ಟುತ್ತೋ ಹಾಗೆ ಗದ್ಯವೂ ಕೂಡ ಕಾವ್ಯದ ಒಂದು ಮಾಧ್ಯಮವಾಗಬಲ್ಲದು. ಏಕೆಂದರೆ ಅದಕ್ಕೆ ಕಾವ್ಯತ್ವ ಪ್ರಾಪ್ತವಾಗುವುದು ಅನುಭವ ವಿಶೇಷದಿಂದ. ಕಾವ್ಯತ್ವ ಉಂಟಾಗುವಂಥದ್ದು, ಶಬ್ದ ಜೋಡಣೆ ಉಂಟಾಗುವಂಥದ್ದು, ಅರ್ಥ ಜೋಡಣೆ ಉಂಟಾಗುವಂಥದ್ದು ಯಾವುದರಿಂದ ಅಂದರೆ ಅನುಭವದ ಒಂದು ವಿಶೇಷತೆಯಿಂದ ಉಂಟಾಗುವಂಥದ್ದು ಅಂತ ಹೇಳ್ತಾನೆ ಯಾರು? ಭಾಮಹ. ಈ ವಾಕ್ಯವನ್ನು ಕಾವ್ಯದ ಲಕ್ಷಣಗಳು ಹೇಳಬೇಕಾದ್ರೆ ಭಾಮಹ ಈ ವಾಕ್ಯವನ್ನು ಹೇಳ್ತಾನೆ. ಒಟ್ಟಾರೆಯಾಗಿ ನಾಗವರ್ಮ ಏನು ಹೇಳ್ತಾನೆ, ಭಾಮಹ ಕಾವ್ಯವನ್ನು ಗದ್ಯ ಪದ್ಯ ಎರಡೂ ನೆಲೆಯಲ್ಲಿ ವಿಂಗಡಿಸ್ತಾನೆ. ಕುಂತಕಂದು ಕೂಡ ಸ್ನೇಹಿತರೆ, ಕುಂತಕನ ಹೇಳಿಕೆ ಕೂಡ ಇದೇ ರೀತಿ ಇದೆ, ಸ್ವಲ್ಪ ಹೋಲಿಕೆ ಇದೆ. ಏನಂದರೆ ಅದು ಶಬ್ದಾರ್ಥ ಸಹಿತ ವಕ್ರಕವಿ ವ್ಯಾಪಾರ ಶಾಲಿನಿ. ಈ ರೀತಿ ಒಂದು ಇದು ಶಬ್ದಾರ್ಥ ಸಹಿತ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಔಚಿತ್ಯ ವಿಚಾರವನ್ನು ಪ್ರತಿಪಾದಿಸಿದ ಲಾಕ್ಷಣಿಕ ಯಾರು ಅಂತ ಪ್ರಶ್ನೆ ಇದೆ. ಆಯ್ಕೆ 1 ವಿಶ್ವನಾಥ, ಆಯ್ಕೆ 2 ಅಭಿನವ ಗುಪ್ತ, ಆಯ್ಕೆ 3 ಕ್ಷಮೇಂದ್ರ. ಸರಿಯಾದ ಉತ್ತರ ಯಾವುದಾಗತ್ತೆ? ಔಚಿತ್ಯ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಕ್ಷಮೇಂದ್ರ. ಸರಿಯಾದ ಉತ್ತರ ಕ್ಷಮೇಂದ್ರ. ನಾಲ್ಕನೆಯ ಪ್ರಶ್ನೆ, ಸಾಧಾರಣೀಕರಣ ತತ್ವವನ್ನು ಪ್ರತಿಪಾದಿಸಿದವರು ಯಾರು? ಸಾಧಾರಣೀಕರಣ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ. ಮೊದಲನೇ ಆಯ್ಕೆ ರುದ್ರಟ, ಎರಡನೇ ಆಯ್ಕೆ ಭಟ್ಟನಾಯಕ, ಮೂರನೇ ಆಯ್ಕೆ ಭಟ್ಟಾಕಳಂಕ, ನಾಲ್ಕನೇ ಆಯ್ಕೆ ಭಟ್ಟತೌತ. ಸರಿಯಾದ ಉತ್ತರ ಇಲ್ಲಿ ಆಯ್ಕೆ 2 ಭಟ್ಟನಾಯಕ ಆಗ್ತಾನೆ. ಸಾಧಾರಣೀಕರಣ ತತ್ವವನ್ನು ಪ್ರತಿಪಾದಿಸಿದವರು ಭಟ್ಟನಾಯಕ. ಐದನೇ ಪ್ರಶ್ನೆ ಸ್ನೇಹಿತರೆ, ಮಲಯ ಪರ್ವತದಲ್ಲಿ ಮಾತ್ರ ಗಂಧದ ಮರಗಳಿವೆ ಎಂಬ ಕವಿ ಸಮಯವನ್ನು ಹೀಗೆನ್ನುತ್ತಾರೆ. ಮಲಯ ಪರ್ವತದಲ್ಲಿ ಮಾತ್ರ ಗಂಧದ ಮರಗಳಿವೆ ಎಂಬ ಕವಿ ಸಮಯವನ್ನು ಹೀಗೆನ್ನುತ್ತಾರೆ. ಮೊದಲಿಗೆ ನಾವು ಕವಿ ಸಮಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕವಿ ಸಮಯ ಅಂದರೆ ಏನು? ಲೋಕ ಪ್ರಸಿದ್ಧವಲ್ಲದ, ಶಾಸ್ತ್ರ ಸಮ್ಮತವಲ್ಲದ ಒಂದು ವಿಷಯವನ್ನು ಹಿಂದಿನವರು ಹೇಳಿದಂತೆ ಮುಂದಿನವರು ಹೇಳುತ್ತಾ ಬಂದರೆ ಅದನ್ನು ಕವಿ ಸಮಯ
ಅಂತ ಕರಿತೀವಿ. ಅಂದರೆ ಹಿಂದಿನ ಹಿರಿಯರು ಏನು ಪಾಲಿಸ್ಕೊತ ಬಂದಿರ್ತಾರೋ ಅದನ್ನ ಮುಂದಿನ ಪೀಳಿಗೆ ಕೂಡ ಅದೇ ಒಂದು ಮಾತನ್ನು, ಅದೇ ಒಂದು ಸಮಯವನ್ನು, ಅದೇ ಒಂದು ಪರಿಸ್ಥಿತಿಯನ್ನು ಪಾಲಿಸ್ತಾ ಬಂದರೆ ಅದು ಕವಿ ಸಮಯ ಅಂತೇಳಿ ನಮ್ಮ ಆಡುಭಾಷೆ ಒಳಗೆ ಹೇಳ್ಬೋದು ನಾವು. ಕವಿ ಸಮಯವನ್ನು ಹೇಳಿದ ಮೊದಲ ಅಲಂಕಾರಿಕ ಯಾರು ಅಂದರೆ ರಾಜಶೇಖರ. ಈತ ಕೂಡ 3 ರೀತಿಯ ಕವಿ ಸಮಯವನ್ನು ಹೇಳ್ತಾನೆ. ಒಂದು ಸ್ವರ್ಗ, 2ನೇದ್ದು ಭೌಮ, 3ನೇದ್ದು ಪಾತಾಲಿಯ. ಅದೇ ರೀತಿ ಕನ್ನಡದಲ್ಲಿ ಕವಿ ಸಮಯವನ್ನು ಮೊಟ್ಟ ಮೊದಲಿಗೆ ಹೇಳಿದವರು ಯಾರಂದರೆ 2ನೇ ನಾಗವರ್ಮ ಆಗ್ತಾನೆ. ಈತ ಹೇಳಿದಂಥ ಒಂದು ಕವಿ ಸಮಯಗಳೇ ಇವು. ಈ 4 ಕವಿ ಸಮಯಗಳು 2ನೇ ನಾಗವರ್ಮ ಹೇಳಿದಂಥ ಇವು. ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗುತ್ತೆ ಅಂದರೆ 4 ನಿಯಮ ಆಗುತ್ತೆ. ನಿಯಮ ಅಂದರೆ ಏನು? ಅನೇಕ ಕಡೆ ದೊರಕಬಹುದಾದದ್ದು ಒಂದೇ ಕಡೆ ಸಿಗುತ್ತದೆ ಎಂದು ಹೇಳುವುದಕ್ಕೆ ನಿಯಮ ಅಂತ ಕರಿತೀವಿ. ಅಂದರೆ ಈಗ ಮಲಯ ಪರ್ವತದಲ್ಲಿ ಅಷ್ಟೇ ಗಂಧದ ಮರಗಳು ಬೆಳೆಯೋದಕ್ಕೆ ಸಾಧ್ಯನಾ? ಬೇರೆ ಎಲ್ಲ ಕಡೆ ಬೆಳೆಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಅನೇಕ ಕಡೆ ದೊರೆಯಬಹುದಾದದ್ದು ಒಂದೇ ಕಡೆ ಸಿಗುತ್ತದೆ ಎಂದು ಹೇಳುವುದಕ್ಕೆ ನಿಯಮ ಅಂತ ಕರಿತೀವಿ ನಾವು. ಇನ್ನೂ ಒಂದು ಉದಾಹರಣೆ ಹೇಳಬೇಕಂದ್ರೆ, ನವಿಲು ವರ್ಷಾಕಾಲದಲ್ಲಿ ಮಾತ್ರ ಕುಣಿಯುತ್ತದೆ. ನವಿಲು ಮಳೆಗಾಲದಲ್ಲಿ ಮಾತ್ರ ಕುಣಿಯುತ್ತದೆ ಅಂದರೆ ವರ್ಷಾಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ಕುಣಿಯುತ್ತದೆ. ಇದು ಸಾಧ್ಯನಾ? ಇಲ್ಲ. ನವಿಲು ತನ್ನ ಒಂದು ನಿಸರ್ಗದ ಒಂದು ಕೊಡುಗೆ, ಅದು ಕುಣಿತ ತನಗೆ ಯಾವಾಗ ಇಷ್ಟನೋ ಆಗದು ಕುಣಿಯುತ್ತೆ. ಆಮೇಲೆ ಐಕ್ಯ ಅಂದ್ರೆ ಏನು? ಭೇದವಿದ್ದರೂ ಕೂಡ ಅದು ಭೇದವನ್ನು ಹೇಳದೆ ಎರಡೂ ಒಂದೇ ಅಂತ ಹೇಳುವಂಥದ್ದು ಐಕ್ಯ ಆಗುತ್ತೆ. ಈಗ ಹಸಿರು ಮತ್ತು ಕಪ್ಪು ಬಣ್ಣ ಬೇರೆ ಬೇರೆ ಅಂತಾನೆ, ಆದರೆ ಹಸಿರು ಮತ್ತು ಕಪ್ಪು ಬಣ್ಣ ಬೇರೆ ಬೇರೆ ಆದರೂ ಎರಡನ್ನೂ ಒಂದೇ ಎಂದು ವರ್ಣಿಸುವುದು ಐಕ್ಯ. ಆದರೆ ಅಸದಾಖ್ಯಾತಿ ಅಂದರೆ ಇಲ್ಲದೇ ಇರುವುದನ್ನು ಇದ್ದಂತೆ ವರ್ಣಿಸುವುದು. ಅದು ಕಲ್ಪನೆ ಮಾಡ್ಕೊಳ್ಳೋದು, ಇಲ್ಲದೇ ಇರುವಂಥದ್ದನ್ನು ಇದೆ ಎಂದು ವರ್ಣಿಸುವಂಥದ್ದು. ಅಂದರೆ ಉದಾಹರಣೆಗೆ, ಚಕೋರವು ಬೆಳದಿಂಗಳನ್ನು ಕುಡಿಯುತ್ತದೆ. ಚಕೋರವು ಬೆಳದಿಂಗಳವನ್ನು ಕುಡಿದು ಬದುಕುತ್ತದೆ. ಇದು ಇರದೇ ಇರುವಂಥ ಒಂದು ಕಲ್ಪನೆ. ಆಮೇಲೆ ಸದಕೀರ್ತನ ಅಂದ್ರೆ ಏನು? ಇರುವುದನ್ನು ಇಲ್ಲದಂತೆ ವರ್ಣಿಸುವುದು. ಸದಕೀರ್ತನ ಅಂದರೆ ಇರುವಂಥದ್ದನ್ನು ಇಲ್ಲ ಅಂತ ವರ್ಣನೆ ಮಾಡುವಂಥದ್ದು. ಈಗ ಶ್ರೀಗಂಧದ ಮರದಲ್ಲಿ ಹಣ್ಣುಗಳಿದ್ದರೂ ಇಲ್ಲದಂತೆ ವರ್ಣಿಸುವುದು. ಮುಂದಿನ ಪ್ರಶ್ನೆ, ಕಾವ್ಯ ಪ್ರಕಾಶ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ. ಕಾವ್ಯ ಪ್ರಕಾಶ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. 1ನೇ ಆಯ್ಕೆ ಭರತ, 2ನೇ ಆಯ್ಕೆ ದಂಡಿ, 3ನೇ ಆಯ್ಕೆ ಮಮ್ಮಟ, 4ನೇ ಆಯ್ಕೆ ಬಾಮ. ಸರಿಯಾದ ಉತ್ತರ ಮಮ್ಮಟ. ಕಾವ್ಯ ಪ್ರಕಾಶ ಕೃತಿಯನ್ನು ರಚಿಸಿದವರು ಮಮ್ಮಟ ಆಗ್ತಾನೆ. ಮುಂದಿನ ಪ್ರಶ್ನೆ, ನಾಗವರ್ಮನ ಪ್ರಕಾರ ಕವಿ ಸಮಯದಲ್ಲಿ ಇರುವ ವಿಧಗಳು. ನೋಡಿ, ಒಂದೇ ಪೇಜ್ದಲ್ಲಿ 2 ಪ್ರಶ್ನೆ ಬಂದಿದೆ ನೋಡಿ. HSTR 2012 HSTR ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ನಾಗವರ್ಮನ ಇಲ್ಲಿ ಇನ್ನು ಹಿಂದಿನ ಪ್ರಶ್ನೆಯಲ್ಲಿ ಏನು ಕೇಳಿದ್ರು, ಅವುಗಳ ಉದಾಹರಣೆ ಕೊಟ್ಟು ಇದು ಉದಾಹರಣೆಯಿಂದ ಪ್ರಶ್ನೆ ಕೇಳಿದರು. ಇಲ್ಲಿ ಪ್ರಕಾರಗಳನ್ನ ಕೊಟ್ಟು ಒಂದು ಉದಾಹರಣೆ ವಾಕ್ಯವಾಗಿ ಮಾಡಿಕೊಂಡು ಇಲ್ಲಿ ಪ್ರಶ್ನೆ ಕೇಳಿದರು. ಆಮೇಲೆ ಈ ಕೊನೆಯ ಪ್ರಶ್ನೆಯಲ್ಲಿ ಏನಿದೆ ಅಂದರೆ, ಇಲ್ಲಿ ನಾಗವರ್ಮನ ಪ್ರಕಾರ ಕವಿ ಸಮಯದಲ್ಲಿ ಇರುವ ವಿಧಗಳು ಯಾವುವು ಅಂತ ಕೇಳಿದರು. ಈಗಾಗಲೇ ನಾನು ವಿವರಣೆ ಮಾಡಿದ್ರಿಂದ ನಿಮ್ಗೆ ಪ್ರಶ್ನೆ ಉತ್ತರ ಏನು ಅನ್ನೋದನ್ನು ಗೊತ್ತಾಗಿದೆ. ಸರಿಯಾದ ಉತ್ತರ 4 ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ರಾಜಶೇಖರನು ಹೇಳಿದಂಥ ಕವಿ ಸಮಯವನ್ನು ಯಾವುವು ಅಂತ ಕೇಳ್ಬೋದು, ಎಷ್ಟು ಅಂತ ಕೇಳ್ಬೋದು. ಅದರಲ್ಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ತರಗತಿಯಲ್ಲಿ PU ಕಾಲೇಜ್ ಪ್ರಶ್ನೆ ಪತ್ರಿಕೆಯಲ್ಲಿರುವ ಭಾರತೀಯ ಕಾವ್ಯ ಮೀಮಾಂಸೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.